ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ಗಣೇಶನ ಹಬ್ಬಕ್ಕೆ ನಾನು 2 ರೀತಿಯಾದ ಮೋದಕ ತೋರಿಸ್ತಾ ಇದ್ದೀನಿ. ಒಂದು ಬೇಯಿಸಿ ಮಾಡೋದು, ಇನ್ನೊಂದು ಕರಿದು ಮಾಡೋದು. ಎರಡೂ ಕೂಡ ತುಂಬಾ ಸುಲಭವಾಗಿ ಮಾಡ್ಕೋಬಹುದು. ಸೊ ಈ ಗಣೇಶನ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡ್ಬಿಟ್ಟು 2 ಕಪ್ ಅಷ್ಟು ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ. 2 ಕಪ್ ಕೊಬ್ಬರಿ ತುರಿಗೆ 1 ಕಪ್ ಅಷ್ಟು ಬೆಲ್ಲ ಸೇರಿಸಿದ್ರೆ ಸಾಕು. ಸೊ ಇಲ್ಲಿ ನಾನು ಒಣ ಕೊಬ್ಬರಿಯಿಂದ ಮಾಡಿದ್ರೆ ಇನ್ನ ಬೇಗ ಆಗತ್ತೆ, ಆದ್ರೆ ರುಚಿ ಇಷ್ಟು ಚೆನ್ನಾಗಿ ಬರೋದಿಲ್ಲ. ಆದ್ರಿಂದ ಆದಷ್ಟು ನೀವು ಹಸಿ ಕೊಬ್ಬರಿನಲ್ಲೇ ನೀವು ಮೋದಕ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ಎಲ್ಲ ಬೆಲ್ಲ ಕರಗೋ ತನಕ ಒಂದು 5 ನಿಮಿಷದಲ್ಲೇ ತುಂಬಾ ಬೇಗ ಕರಗತ್ತೆ ಬೆಲ್ಲ. ಸೊ ಕರಗಾದ್ಮೇಲೆ ಆ ನೀರಿನ ಅಂಶ ಅದರಲ್ಲಿ ಹೋಗ್ಬೇಕು, ಇಲ್ಲ ಅಂತಂದ್ರೆ ನಿಮಗೆ ಆ ಸ್ಟಫಿಂಗ್ ಕರೆಕ್ಟ್ ಆಗಿ ಬರೋದಿಲ್ಲ. ಸೊ ಒಂದು 10 ನಿಮಿಷದಲ್ಲಿ ನೀರಿನ ಅಂಶ ಎಲ್ಲ ಹೋಗಿ ಈ ಕಲರ್ಗೆ ಬರುತ್ತೆ. ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡ್ಬಿಟ್ಟು ನೀಟಾಗಿ ಅದನ್ನ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ. ಸೊ ನಮಗೆ ಈ ಸ್ಟಫಿಂಗ್ ರೆಡಿ ಆಗತ್ತೆ. ಈ ಸ್ಟಫಿಂಗ್ ರೆಡಿ ಆದ್ಮೇಲೆ ನಾನು ಇದನ್ನ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 2 ರೀತಿ ತೋರಿಸ್ತಾ ಇರೋದ್ರಿಂದ ಮೊದಲಿಗೆ ಕರೆದಿರೋ ಮೋದಕ ಹೇಗ್ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು 1 ಕಪ್ ಅಷ್ಟು ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಅಷ್ಟು ಮೈದಾ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಕಾದಿರೋ ಎಣ್ಣೆ ಹಾಕೊಳ್ಳಿ. ಅದು ತುಂಬಾ ಇಂಪಾರ್ಟೆಂಟ್, ಅವಾಗ ಗರಿ ಗರಿಯಾಗಿ ಬರುತ್ತೆ. ಅದಾದ್ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ಬಿಟ್ಟು ಚಪಾತಿ ಹಿಟ್ಟನ್ನ ಹದಕ್ಕೆ ಲಟ್ಟಿಸ್ಕೊಬೇಕು. ಚಪಾತಿ ಹಿಟ್ಟು ಬೇಕಾಗಿರೋ ಅಷ್ಟು ನೀವು ನೀರು ಹಾಕೊಂಡ್ಬಿಟ್ಟು ನೀಟಾಗಿ ಇದನ್ನ ಹಿಟ್ಟು ರೆಡಿ ಮಾಡ್ಕೊಳ್ಳಿ. ಸೊ ಇದನ್ನ ನಾನೊಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೀನಿ. ಹಿಟ್ಟು ನೀಟಾಗಿ ನೆಂದಿದೆ. ಇವಾಗ ನೆಂದಾದ್ಮೇಲೆ ನಾನು ಇದನ್ನ ಲಟ್ಟಿಸ್ಕೊತಾ ಇದ್ದೀನಿ. ಸೊ ನಾನು ದೊಡ್ಡದಾಗಿ ಲಟ್ಟಿಸ್ಕೊಂಡು ಪರ್ಫೆಕ್ಟ್ ರೌಂಡ್ ಶೇಪ್ ಬೇಕು ಅಂತ ಒಂದು ಬೌಲಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಬೇಕಿದ್ರೆ ಪೂರಿ ಶೇಪಲ್ಲೂ ಕೂಡ ಸಣ್ಣ ಸಣ್ಣದಾಗೆ ಕೂಡ ಮಾಡ್ಕೋಬಹುದು. ಸೊ ನನ್ನ ಚಾನಲ್ನ ಈ ರೀತಿಯಾದ ಡಿಫ್ರೆಂಟ್ ರೆಸಿಪೀಸ್ಗೆ ಬೇಕು ಅಂತಂದ್ರೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ವರ್ಷ ಆಗ್ತಾ ಇರೋ ರೆಸಿಪೀಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇನ್ನ ಏನಾದ್ರೂ ನಿಮ್ಗೆ ಬೇರೆ ರೀತಿ ರೆಸಿಪೀಸ್ ಬೇಕು ಅಂತಂದ್ರೆ, ಅಥವಾ ನಿಮ್ದು ಏನೇ ಒಂದು ಕಮೆಂಟ್ಸ್ ಇತ್ತು ಅಂತಂದ್ರು ಕಮೆಂಟ್ ಮಾಡಿ. ಆದ್ರಿಂದ ನನಗೆ ಗೊತ್ತಾಗತ್ತೆ ಯಾವ ರೀತಿ ನಿಮ್ಮ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಅಂತ. ಅದೇ ರೀತಿ ಇನ್ನ ಏನಾದ್ರೂ ಇಂಪ್ರೂವೈಸೇಷನ್ ಇತ್ತು ಅಂತಂದ್ರು ಕಮೆಂಟ್ ಮೂಲಕ ತಿಳಿಸಿ. ಸೊ ನೋಡಿ, ಇವಾಗ ನಾನು ಪರ್ಫೆಕ್ಟ್ ರೌಂಡ್ ಶೇಪಲ್ಲಿ ಅದಾದ್ಮೇಲೆ ಮೋದಕಗೆ ಈ ರೀತಿಯಾಗಿ ಮಡಿಚ್ತಾ ಹೋಗಿ. ಯಾವುದೇ ಮೋಲ್ಡ್ ಬೇಕಾಗಿಲ್ಲ, ಮೋಲ್ಡ್ ಇಲ್ದೇನೆ ಈಸಿಯಾಗಿ ಮಾಡ್ಕೋಬಹುದು. ಮೋಲ್ಡ್ ಇತ್ತು ಅಂತಂದ್ರೆ ಇನ್ನೂ ಸುಲಭವಾಗಿ ಕೂಡ ಮಾಡ್ಕೋಬಹುದು. ಸೊ ನೋಡಿ, ಇವಾಗ ಎಷ್ಟು ಸೂಪರ್ ಆಗಿ ನಮಗೆ ಮೋದಕ ರೆಡಿ ಆಗಿದೆ. ಸೊ ಈ ರೀತಿನೇ ನೀವೆಲ್ಲ ಮೋದಕನು ಸ್ಟಫಿಂಗ್ ಹಾಕಿ ರೆಡಿ ಮಾಡಿಕೊಂಡು ಇದನ್ನ ಎಣ್ಣೆನಲ್ಲಿ ನೀಟಾಗಿ ಕರಿಬೇಕು. ಸೊ ಎಣ್ಣೆ ಮಾತ್ರ ಲೋ ಫ್ಲೇಮಲ್ಲಿ ಇಡಿ, ಯಾಕಂತಂದ್ರೆ ತುಂಬಾ ಬೇಗ ಸಿಯೋ ಚಾನ್ಸಸ್ ಇರುತ್ತೆ ಇದು. ಸೊ ಆದ್ರಿಂದ ಲೋ ಫ್ಲೇಮಲ್ಲಿ ನೀವು ಪೂರಿ ಯಾವ ತರ ಕರಿತೀರಲ್ಲ ಅದೇ ರೀತಿಯಾಗಿ 2 ಕಡೆ ನೀಟಾಗಿ ಕರೆದಿರೋ ಮೋದಕ ರೆಡಿ ಆಗುತ್ತೆ. ಸೊ ನಮ್ಮ ಒಂದು ಕರ್ನಾಟಕ ಕಡೆ ಅಥವಾ ಸೌತ್ ಇಂಡಿಯಾದಲ್ಲಿ ಒಂದ್ ಸ್ವಲ್ಪ ಕರ್ದಿರೋ ಮೋದಕ ಜಾಸ್ತಿ. ಅದೇ ನೀವು ಮಹಾರಾಷ್ಟ್ರ ಸ್ವಲ್ಪ ನಾರ್ತ್ ಕಡೆ ಹೋದ್ರೆ ಅವರು ಸ್ಟೀಮ್ ಮಾಡಿ ಮೋದಕ ಮಾಡ್ತಾರೆ. ಸೊ ಅದನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ, ಆದ್ರೆ ಅದೇನು ಕಷ್ಟ ಇಲ್ಲ, ಕರೆಕ್ಟಾಗಿ ಫಾಲೋ ಮಾಡಿದ್ರೆ. ನೋಡಿ, ಈ ರೀತಿ ಕರ್ದಿರೋ ಮೋದಕ ವಿತಿನ್ ನೋ ಟೈಮ್ ರೆಡಿ ಆಯ್ತು. ಸೊ ಇವಾಗ ಬೇಯಿಸಿರೋ ಮೋದಕ ಮಾಡೋದಕ್ಕೆ ಇವಾಗ ನಾನು ಇಲ್ಲಿ 3 ಕಪ್ ಅಷ್ಟು ನೀರು ಹಾಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. 3 ಕಪ್ ನೀರಿಗೆ 2 ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಸೊ 1 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ ಅಷ್ಟು ನೀರು ಬೇಕು. ಸೊ ಇದನ್ನ ನಾವು ಬೇಯಿಸ್ಕೊಳ್ಳೋಣ. 2 ನಿಮಿಷದಲ್ಲಿ ಇದು ನೀಟಾಗಿ ಬೆಂದು ಬಿಡುತ್ತೆ. ನೋಡಿ, ಈ ರೀತಿಯಾಗಿ ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಬೆಂದಾದ ತಕ್ಷಣನೇ ನಾವು ಸ್ಟವ್ ಆಫ್ ಮಾಡಿ ಇಳಿಸ್ಬಿಟ್ಟು ನೀಟಾಗಿ ನಾದ್ಕೋಬೇಕು. ಅದೇ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಯಾವಾಗ್ಲೂ ಅಷ್ಟೇ, ಈ ಬೇಯಿಸಿರೋ ಮೋದಕದಲ್ಲಿ ಈ ಹಿಟ್ಟು ರೆಡಿ ಮಾಡ್ಕೋತೀವಲ್ಲ, ಇದು ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡು ತುಂಬಾ ಚೆನ್ನಾಗಿ ನಾದ್ಕೋಬೇಕು. ಇಷ್ಟು ಮಟ್ಟಿಗೆ ನಾದಬೇಕು ಅಂತಂದ್ರೆ ಅದರಲ್ಲಿ ಯಾವುದೇ ರೀತಿಯಾದ ಕ್ರ್ಯಾಕ್ಗಳು ಬರಬಾರ್ದು ಅಷ್ಟೇ.
ಸೊ ನೀವು ಕರ್ದಿರೋ ಮೋದಕದಲ್ಲಿ ಮೈದಾ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರು ಚೆನ್ನಾಗಿ ಬರುತ್ತೆ. ಆದ್ರೆ ಇದ್ರಲ್ಲಿ ನೋಡಿ ಇದೇ ಕನ್ಸಿಸ್ಟೆನ್ಸಿನಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡ್ಬಿಟ್ಟು ನಾನು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಬಟ್ಲು ಕಡುಬು ಮಾಡ್ತೀವಲ್ಲ ಆ ತರ ಇಲ್ಲಿ ಮಾಡ್ಕೋತಾ ಇದ್ದೀನಿ. ಸೊ ಈ ತರ ಕೈಯಲ್ಲಿ ಮಾಡ್ಕೊಂಡು ಒಂದ್ ಸ್ವಲ್ಪ ತೂತಿರ್ಬೇಕು ಒಳಗಡೆ, ಒಂದ್ ಸ್ವಲ್ಪ ಡೆಪ್ತ್ ಇರ್ಲಿ. ಸೊ ಅದಾದ್ಮೇಲೆ ಈ ರೀತಿಯಾಗಿ ಮಡಚ್ಕೊಂಡ್ರೆ ನಿಮಗೆ ಮೋದಕ ಶೇಪಿಗೆ ಈಸಿಯಾಗಿ ಆಗತ್ತೆ ಅಷ್ಟೇ. ಆ ಮೋದಕ ಶೇಪು ಕರೆಕ್ಟ್ ಆಗಿ ಬರುತ್ತೆ. ನೋಡಿ ನಾನು ಈ ರೀತಿಯಾಗಿ ಮಡಚಿ ಸಣ್ಣದಾಗಿ ಒಂದು ಬೌಲ್ ಒಳಗಡೆ ಬೌಲ್ ರೀತಿ ತಯಾರು ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾವೇನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದೀವಲ್ಲ ಸಣ್ಣ ಉಂಡೆಗಳನ್ನ ಅದನ್ನ ಇಟ್ಬಿಟ್ಟು ಇದನ್ನ ನಾವು ನೀಟಾಗಿ ಕವರ್ ಮಾಡಬೇಕು. ಕವರ್ ಮಾಡೋಕ್ಕೂ ಅಷ್ಟೇ ತುಂಬಾ ಪ್ರೆಷರ್ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಒಂದ್ ಸ್ವಲ್ಪ ಹಿಂಗ್ ಸಣ್ಣದಾಗಿ ಮೇಲ್ಗಡೆಯಿಂದ ರ್ಯಾಪ್ ಮಾಡ್ತಾ ಬಂದ್ಬಿಟ್ರೆ ನಿಮಗೆ ಈ ತರ ಮೋದಕ ಏನು ಸ್ಟೀಮ್ ಮಾಡಿ ಮಾಡೋದಕ್ಕೂ ಕೂಡ ಮೋದಕಗಳು ರೆಡಿ ಆಗುತ್ತೆ. ಇದು ತುಂಬಾ ಹೆಲ್ದಿ ಕೂಡ. ಯಾರಾದ್ರೂ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಇದ್ದು ಕರ್ದಿರೋದು ಫ್ರೈಡ್ ಬೇಡ ಅಂತಂದ್ರೆ ಈ ರೀತಿಯಾಗಿ ಕೂಡ ಟ್ರೈ ಮಾಡಿ ನೋಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಈ ಮೋದಕ ಕೂಡ ಶೇಪ್ ಅಲ್ಲಿ ರೆಡಿ ಆಗಿದೆ. ಸೊ ಇದನ್ನ ನಾನು ಒಂದ್ 8ರಿಂದ 10 ನಿಮಿಷ ಸಾಕು. ಒಂದ್ 8ರಿಂದ 10 ನಿಮಿಷ ನೀಟಾಗಿ ನೀವು ಬೇಯಿಸ್ಕೊಂಡ್ಬಿಟ್ರೆ ಈ ಮೋದಕ ಕೂಡ ರೆಡಿ ಆಗತ್ತೆ. ನಾನು ಇಲ್ಲಿ ಎಲೆಕ್ಟ್ರಿಕ್ ಕುಕ್ಕರ್ ಅಲ್ಲೇ ಬೇಯೋದಕ್ಕೆ ಇಟ್ಟಿದ್ದೀನಿ. ಎಲೆಕ್ಟ್ರಿಕ್ ಕುಕ್ಕರ್ ಆಗಿರೋದ್ರಿಂದ ಒಂದ್ 5-6 ನಿಮಿಷದಲ್ಲೇ ತುಂಬಾ ಬೇಗ ಬೆಂದು ಬಿಡುತ್ತೆ. ಸೊ ಇಷ್ಟೇ ರೀ, ನೋಡಿ ಎಷ್ಟು ಸೂಪರ್ ಆಗಿ ಬಿಸಿ ಬಿಸಿ ಆಗಿರೋ ಮೋದಕ ರೆಡಿ ಆಗಿದೆ. ನಾನಿಲ್ಲಿ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿ. ಟ್ರೈ ಮಾಡಿ ನೋಡಿ. 2 ರೀತಿಯಾದ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳು. ಈ ಗಣೇಶನ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್, share and subscribe to my channel. Thank you.